ಕಾಫಿ ಆಯ್ತಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಏನು ವಿಶೇಷ ಐತೆ ಅಂತ ಹೇಳಿ ಎಲ್ಲರಿಗೂ ಗೊತ್ತು. ಇವತ್ತು ನಮಗೆ ಸ್ವತಂತ್ರ ಸಿಕ್ಕಿ 79 ವರ್ಷಗಳಾಗಿದೆ. ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಹಾಯ್ ವೀಕ್ಷಕರೇ, ಇವತ್ತು ಏನು ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ನಮಗೆ ಸ್ವತಂತ್ರ ಸಿಕ್ಕಿ 79 ವರ್ಷಗಳಾಗಿದೆ. ಇಷ್ಟು ವರ್ಷ ಆದ್ರೂ ಒಂದು ಹೆಣ್ಮಗುಗೆ ಸ್ವತಂತ್ರ ಸಿಕ್ಕೇ ಇಲ್ಲ. ಯಾಕೆ ಅಂದ್ರೆ ಇವತ್ತು ಒಂದು ಹುಡುಗಿ ಕಾಲೇಜ್ಗೆ ಹೋಗ್ತಾಳೆ ಅಂದ್ರೆ ಮನೆಗೆ ಬರ್ತಾಳೆ ಅನ್ನೋ ಭರವಸೆನೇ ಬರಲ್ಲ. ಆ ಥರ ಇದ್ದಾಗ ಈ ಸ್ವತಂತ್ರ ಯಾಕಾದ್ರೂ ಸಿಕ್ತು ಅನ್ನೋ ಮಟ್ಟಿಗಿದೆ. ಅದ್ರ ಬದಲು ಈ ಸ್ವತಂತ್ರ ಸಿಗದೆ ಇದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಎಷ್ಟು ಹೆಣ್ಮಕ್ಳಿಗೆ ಎಷ್ಟು ಕ್ರೂರವಾಗಿ ನಡ್ಕೊಂತಿದ್ದಾರೆ ಅಂದ್ರೆ, ಪ್ರತಿಯೊಬ್ಬರು ಹೆಣ್ಮಕ್ಳು ಅವ್ರವ್ರ ತಂದೆ ತಾಯಿಗೆ ಕೇಳ್ಕೊಳ್ಳೋದು ಇಷ್ಟೇನೆ. ಪ್ರತಿಯೊಂದು ಹೆಣ್ಮಕ್ಳಿಗೂ ಕರಾಟೆ ಕಳಿಸಿ ಅವ್ರಿಗೆ ಅಂದ್ರೆ ಹೆಂಗೆ ಅವ್ರನ್ನ ಸೇಫ್ ಮಾಡ್ಕೋಬೇಕು, ಯಾವ ಥರ ಇರಬೇಕು ಅದೆಲ್ಲ ಹೇಳ್ಕೊಡಿ. ಹಂಗಿದ್ದಾಗ ಮಾತ್ರ ಇಂಥ ಕಟುಕರನ್ನೆಲ್ಲ ಕೊಲ್ಲಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಆ ಹೆಣ್ಮಗಳು ಇದ್ದು ಸತ್ತಂಗಾಗುತ್ತೆ. ಏನಂದ್ರೆ ಎಲ್ಲ ನ್ಯೂಸ್ ಚಾನಲಲ್ಲೂ ಪ್ರತಿಯೊಬ್ಬರೂ ನಮ್ಮ ಕರ್ನಾಟಕದಲ್ಲಿ ತೋರಿಸ್ತಾ ಇರೋದು ಆಂಧ್ರದಲ್ಲಿ ತೋರಿಸ್ತಾರೆ. ಬೇರೆ ರಾಜ್ಯದವ್ರು ತೋರಿಸ್ತಿದ್ದಾರೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬರೂ ಎಚ್ಚೆತ್ಕೊಳ್ಬೇಕು. ಯಾಕಂದ್ರೆ ಅವ್ರ ಮನೆ ಹೆಣ್ಮಕ್ಳಾದ್ರೆ ಯಾರು ಬಂದು ಮಾತಾಡಲ್ಲ. ಅವರೇ ಮಾಡಿದ್ದಾರೆ ಅಂತ ನಾವು ಹೇಳ್ತಿಲ್ಲಲ್ಲ. ಇವಾಗ ಯಾರು ಮಾಡಿದ್ದಾರೆ ಅದಾದ್ರೂ ತೋರಿಸ್ಬೇಕು ತಾನೆ. ಇವಾಗ ಧರ್ಮಾಧಿಕಾರಿಗಳನ್ನೂ ಹೇಳ್ತಿಲ್ಲ, ಈ ಕಡೆ ಧರ್ಮಸ್ಥಳದ ಬಗ್ಗೆನೂ ಹೇಳ್ತಿಲ್ಲ. ಯಾರು ದೇವಸ್ಥಾನಕ್ಕೆ ಹೋಗ್ಬೇಡಿ ಅಂತ ಯಾರು ಮಾತಾಡ್ತಿಲ್ಲ. ಎಲ್ಲರಿಗೂ ದೇವಸ್ಥಾನ ಅನ್ನೋದು ಅದು ದೇವರ ಸ್ಥಾನ. ನಾವು ಹೋಗ್ತೀವಿ, ಎಲ್ಲರೂ ಹೋಗ್ತೀವಿ. ಪ್ರತಿಯೊಂದು ಹೆಣ್ಮಕ್ಳಿಗೂ ಇವಾಗ ಸುಮ್ಮನೆ ಬರ್ತಾರೆ. ಇವಾಗ ಎಲ್ಲರೂ ಅಂತಾರೆ ಅವನು ಭೀಮಾ ಅಂತ ಬಂದಿದ್ದಾನೆ, ಅವ್ನು ಬಂದ ತಕ್ಷಣ ಸಿಕ್ಬಿಡುತ್ತಾ ಬಿಟ್ಬಿಡುತ್ತಾ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಆದ್ರೆ ಕೋರ್ಟ್ ತೀರ್ಮಾನ ಕೊಟ್ಟಿದೆ ತಾನೆ. ಅವ್ರು ಕೊಡ್ದಂಗೆ CIT ಅವ್ರು ಕೊಡ್ದಂಗೆ ಅವ್ರು ಬಂದು ಚೆಕ್ ಮಾಡ್ಬಿಡ್ತಾರ. ಆ ಕೋರ್ಟ್ ತೀರ್ಮಾನ ಕೊಡ್ದಂಗೆ ಅವ್ರು ಬಂದು ಅಲ್ಲಿ ಗುಂಡಿ ತಡೆ ಎತ್ತಗೆ ಆಗ್ಬಿಡುತ್ತಾ? ಅವ್ನು ಮಾಡಿರ್ತಾರೆ ಮಾಡ್ತಾರೆ. ಅದನ್ನ ಬಿಟ್ಟು ಇವಾಗ ಅಯ್ಯೋ ಅವ್ರ ಮನೆ ಹೆಣ್ಮಕ್ಳು ಇವ್ರ ಮನೆ ಹೆಣ್ಮಕ್ಳು ಹಂಗೆ ಹಿಂಗೆ ಎಲ್ಲಾರು ಹೆಣ್ಮಕ್ಳೆ, ಎಲ್ಲಾರ ಮನೇಲಿ ಹೆಣ್ಮಕ್ಳೆ. ನಾವು ಒಂದು ಹೆಣ್ಣು ಹುಡುಗಿಯಾಗಿ ಇಟ್ಕೊಂಡು ಮತ್ತೊಂದು ಹೆಣ್ಣು ಹುಡುಗಿ ಬಗ್ಗೆ ಕೆಟ್ಟದಾಗ ಮಾತಾಡಬಾರ್ದು, ಸರಿನಾ? ನಾವ್ ಹೇಳೋದು ಇಷ್ಟೇ, ನ್ಯಾಯ ಸಿಗ್ಬೇಕಾ ಹುಡುಗಿಗೆ. ನಾವು ಅವರೇ ಮಾಡ್ತಿದ್ದಾರೆ ಇವರೇ ಮಾಡ್ತಿದ್ದಾರೆ ಅವ್ರ ಅಂದ ತಕ್ಷಣ ಎಲ್ಲರೂ ಧರ್ಮಾಧಿಕಾರಿಗಳೇ ಮಾಡಿದ್ದಾರೆ, ಅವ್ರ ದೇವಸ್ಥಾನದವ್ರು ಮಾಡಿದ್ದಾರೆ ಯಾರು ಹೇಳ್ತಿಲ್ಲ. ಹೇಳ್ತಿರೋದೇನು, ಯಾರು ಮಾಡಿದ್ದಾರೆ ಅವ್ರು ಸಿಗ್ಲಿ. ಆ ಹುಡುಗಿನ ಈ ತರ ಕೇಸ್ ಆಗಿ ಇದೇ ತರ ಸತ್ತಿರೋದು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆ ಹುಡುಗಿಗೆ ನ್ಯಾಯ ಸಿಗ್ಲಿ, ನಾವು ಅದನ್ನ ಕೇಳ್ತಿದ್ದೇವೆ ಹೊರತು ಎಲ್ಲರೂ ಅಷ್ಟೇನೆ ಜಸ್ಟಿಫೈ ಸೌಜನ್ಯ. ಯಾರ್ಯಾರು ಸೌಜನ್ಯ ಪರ ನಿಲ್ತೀರಾ ಎಲ್ಲರೂ ಕಮೆಂಟ್ ಮಾಡಿ, ಸೌಜನ್ಯಗೆ ನ್ಯಾಯ ಸಿಗ್ಲಿ ಅಂತ ಕೇಳ್ಕೊಳ್ಳೋಣ. ಸೌಜನ್ಯ ಅಂತ ಎಷ್ಟೋ ತರ 100 ಜನ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು. ಯಾಕಂದ್ರೆ 100 ಜನ ಹೆಣ್ಮಕ್ಳು ಸತ್ತಿದಾರಂತೆ. ಅವ್ರವ್ರು ಮುಂದೆ ಕಂಪ್ಲೇಂಟ್ ಕೊಡಕ್ ಬಂದಿಲ್ಲ. ನಾವು ಏನಂದ್ರೆ ಪ್ರತಿಯೊಬ್ರು ಇವಾಗ ನಾವು ನೋಡಿಲ್ಲ, ಆದ್ರೆ ಕೇಳಿರೋದಂತೂ ಉಂಟು. ಹಿಂಗಾಗಿದೆ ಹಿಂಗ್ ಬಿಟ್ಟಿದೆ, ಯಾರನ್ನು ಹೋಗಿ ಸುಧಾ ಇವರೇ ಹಿಂಗ್ ಮಾಡೋರು ಇವರೇ ಬಿಟ್ಟವ್ರೆ ಅಂತ ಯಾರು ನೋಡಿಲ್ಲ. ಪ್ರತಿಯೊಬ್ಬರಿಗೂ ನ್ಯಾಯ ಸಿಗ್ಲಿ. ಪ್ರತಿಯೊಂದು ಹೆಣ್ಮಕ್ಳು ಶಕ್ತಿಶಾಲಿ ಆಗ್ಲಿ. ಈಗ ಸ್ವತಂತ್ರ ಸಿಕ್ಕಿ 79 ವರ್ಷಗಳಾಗಿದೆ. ಪ್ರತಿಯೊಬ್ಬರು ಹೆಣ್ಮಕ್ಳು ತನ್ನಂತಾನು ಸೇಫ್ ಮಾಡ್ಕೊಳ್ಳುವಷ್ಟು ಮುಂದೆ ಬರಲಿ ಅಂತ ಈ ವಿಡಿಯೋದಲ್ಲಿ ಮುಖಾಂತರ ನಾನು ಕೇಳ್ಕೊಂತೀನಿ. ನಾಡಿನ ಸಮಸ್ತ ಜನತೆಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವತಂತ್ರ ದಿನಾಚರಣೆಯ 79ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಮತ್ತೊಮ್ಮೆ ಮಗದೊಮ್ಮೆ ನಾಡಿನ ಸಮಸ್ತ ಜನತೆಗೆ 79ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು.